ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ ಟ್ರ್ಯಾಕ್ಟರ್ ತಗೊಂಡು ನಿಲ್ಸಿದ್ದೆ. ಹಂಗೆ JCB ಕೂಡ ಬಂದಿತ್ತು. JCBಲಿ ಗೊಬ್ಬರ ತುಂಬಿಸ್ತಾ ಇದ್ದೆ. ತುಂಬಿಸ್ಕೊಂಡು ತೋಟಕ್ಕೆ ಹೋಗಿ ಅನ್ಲೋಡ್ ಮಾಡಿ ಮನೆ ಕಡೆ ಬಂದೆ. ಟ್ರಿಪ್ ಏನ್ ಜಾಸ್ತಿ ಆಗಿಲ್ಲ, 3 ಟ್ರಿಪ್ ಅಷ್ಟೇ ಆಗಿದ್ದು. ಮನೆಗೆ ಬಂದು ನೋಡಿದ್ರೆ ಮನೆಗಂತೂ ಯಾರೂ ಇರಲಿಲ್ಲ. ಎಲ್ಲ ಫಂಕ್ಷನ್ ಎಂಗೇಜ್ಮೆಂಟ್ ಅನ್ಕೊಂಡು ಹೋಗಿದ್ರು. ನಾನು ಒಬ್ಬನೇ ಮನೇಲಿ ಇದ್ದಿದ್ರಿಂದ ನಮ್ಮೂರಲ್ಲಿ ಇನ್ನೊಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಹೊರಟೆ. ಇಲ್ಲಿ ಬಂದು ನೋಡಿದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಬಂದ್ಬಿಟ್ಟಿದ್ರು. ಇವನೇನು ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾನೆ, ಮಧ್ಯೆ ಯಜಮಾನ್ರಿದ್ದಾರೆ ಅಂತ ಅಂದ್ಕೊಳ್ಬೇಡ್ರಿ. ಇವರು ಮಲ್ಲಿಕಣ್ಣ ಅಂತ ಹೇಳಿ. ನಾನು ಹೋಗಿದ್ದು ಎಂಗೇಜ್ಮೆಂಟ್ ಅಲ್ಲಿ ಊಟ ಮಾಡ್ಕೊಂಡು ಸೀದಾ ತೋಟದ ಕಡೆ ಬಂದೆ. ಇಲ್ಲಿ ನೋಡಿದ್ರೆ ನಮ್ ನಾಗಣ್ಣ ಸಿಕ್ಕ. ಅವನು ನಾನು ಸೀದಾ ಒಳ ಕಡೆ ಹೊರಟ್ವಿ. ಇಲ್ಲಿ ಏನಕ್ಕಪ್ಪ ಬಂದಿದ್ದು ಅಂತ ಹೇಳಿದ್ರೆ, ನಮಗಂತೂ ನೀರೇ ಆಗ್ತಾ ಇಲ್ಲ ತೋಟಗಳಿಗೆ. ಏಕೆಂದ್ರೆ ಇಲ್ಲಿ ಸೇತುವೆ ಮಾಡ್ತಾ ಇದಾರೆ, ಮಧ್ಯ ಕಟ್ಟೆಗೆ ಬೇರೆ ಕಟ್ಟಿದ್ದಾರೆ. ಕಟ್ಟೆ ಕಟ್ಟಿದ್ರಿಂದ ನೀರೇ ಬರ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಕಟ್ಟೆ ಹೊಡೆದು ನೀರು ತುಂಬಿಸಿದ್ವಿ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಯಾರೆಲ್ಲ ಅಕ್ಕಪಕ್ಕದ ಹಳ್ಳಿಯವರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅದೇನಪ್ಪಾ ಅಂತ ಹೇಳಿದ್ರೆ, ನಮ್ಮೂರಲ್ಲಿ ಗುಂಡಿಗಳು ತುಂಬಾ ಇದಾವೆ. ಇಲ್ಲಿ ಕಾಣ್ತಿರ್ಬೋದು, ಈ ತರ ಗುಂಡಿಗಳು ತುಂಬಾ ಇದಾವೆ. ನಿಮ್ ವಾಹನಗಳು ತಂದಿರ್ತೀರಾ, ನಿಮ್ ಸೇಫ್ಟಿಗೋಸ್ಕರ ಹೇಳ್ದೆ ಅಷ್ಟೇ. ಅಲ್ಲಿಂದ ಸೀದಾ ನಾನು ಹಾಲಿನ ಡೈರಿ ಹತ್ರ ಬಂದೆ. ಈ ತರ ನಾನು ಸಣ್ಣನಿದ್ದ ಕೂರ್ತಾ ಇದ್ದೆ, ಅದ್ ಬಿಟ್ರೆ ಇವಾಗ್ಲೇ ಕೂರ್ತಾ ಇರೋದು. ಅಲ್ಲಿಂದ ಮನೆ ಹೋಗ್ಬೇಕಾದ್ರೆ ಈ ಗೂಳಿ ಬೇರೆ ಬಂದಿತ್ತು. ಅಲ್ಲಿಂದ ಸೀದಾ ನಮ್ಮ ಅಣ್ಣ ಫೋನ್ ಮಾಡ್ದ ಅಂತ ಇತ್ಲ ಕಡೆ ಹೋದೆ. ಲೆವೆಲರ್ ಜೋಡಿಸ್ಬೇಕಾಗಿತ್ತು, ನಾಳೆಯಿಂದ ಗೊಬ್ಬರ ಹೊಡಿಬೇಕು. ಅದಕ್ಕೆ ಲೆವೆಲ್ ಮಾಡ್ತಾ ಇದ್ವಿ ಮಣ್ಣೆಲ್ಲ. ಅದನ್ನ ಮುಗಿಸಿ ಸೀದಾ ನಮ್ಮ ಬಸವರಾಜಪ್ಪರ ಹತ್ರ ಹೋದೆ. ಅವರು ಇಟಾಚಿಲಿ ಚಾನಲ್ ಕ್ಲೀನ್ ಮಾಡಿಸ್ತಾ ಇದಾರೆ, ಚಾನಲ್ ನೀರು ಬಿಡ್ಬೇಕಂತೆ. ಇವನು ದಿನ ವಿಡಿಯೋ ಮಾಡ್ದಂಗೆ ನಾಚಿಕೆ ಅಂತ ಇದಾನೆ. ಹಂಗೆ ಇವತ್ತು ಇಟಾಚಿ ರಂಗ ಕೂಡ ಬಂದಿದ್ದ. ಗೈಸ್, ಇವತ್ತು ಕೂಡ ನಮ್ಮ ಫ್ರೆಂಡ್ ಕಾಣಿಸ್ತಾ ಇದಾರೆ. ನಮ್ಮ ಮಕ್ಕಳು ಈ ತರ ಮಾಡ್ತದೆ ಅಂತ ಅನ್ಕೊಂಡಿರ್ಲಿಲ್ಲ. ಕೊಮ್ಮನೆಗೆ ತಿವಿದ್ಬಿಡ್ತು. ಇದಾಗಿತ್ತು ಇವತ್ತಿನ ದಿನಚರಿ.